ಮಧುಗಿರಿ ನ್ಯೂಸ್, ಇದು ಏಕಶಿಲಾ ನಗರಿಯ ಧ್ವನಿ. ಲೋಕಲ್ ಗುರು ಬ್ರಹ್ಮ ಗುರು ಸುರದೇವೋ ಮಹೇಶ್ವರ ಗುರು ವಿಷ್ಣುವೇ ಲಕ್ಷ್ಮೀ ಜಾತವೇದೋ ಮಹಾಮಹಾತ ಮಹಾಮಹ ಜಾತವೇದೋ ಸರ್ವರ್ ಪ್ರಾಬ್ಲಮ್ ಇದಕ್ಕೆ ನಾಳೆ ರಾಮಕೃಷ್ಣ 55 ಒಟ್ಟು ಮೇಲ್ಗಡೆ ಈ ಕಡೆ 8 ರೂಮ್ ಈ ಕಡೆ ಮೇಲ್ಗಡೆ ಅಣ್ಣ 25 ಲಕ್ಷ 25 ಲಕ್ಷ ಡೆಪಾಸಿಟ್ 55 ಕೊಡ್ತಾರೆ ಅದು ಈಗ 25 ಸ್ಯಾಂಕ್ಷನ್ ಕಸ್ನಾಯಕನಹಳ್ಳಿ, ಜಲತಿಮನಹಳ್ಳಿ, ಮುದ್ದೇನಹಳ್ಳಿ. ಏನು ಕಳೆದ 5 ವರ್ಷದಿಂದ ನಿಮ್ಮ NGNRY ಆ ಇಲಾಖೆಯಿಂದ ರಸ್ತೆ PMGS ಅಡಿಯಲ್ಲಿ ರಸ್ತೆ ಕಾಮಗಾರಿ ನಡೆದಿತ್ತು. ಈಗ 5 ವರ್ಷದ ಈ ಒಂದು ಮೇಂಟೆನೆನ್ಸ್ ಏನ್ ಮಾಡ್ತಾರೆ, ಇವತ್ತು ಮತ್ತೆ ಅದನ್ನ ಇಲಾಖೆ ವತಿಯಿಂದ ಮೇಂಟೆನೆನ್ಸ್ ಮುಗ್ಲಿ ಪೂಜೆ ಈಗ ಮಾಡ್ಬೇಕಲ್ಲ. ಮೇಂಟೆನೆನ್ಸ್ 5 ವರ್ಷ ಮುಗ್ದಿದೆ, ಮತ್ತೆ ಮರು ಡಾಂಬರೀಕರಣ. ಅದನ್ನ ಈಗ ನಮ್ಮ SDL ಅಶೋಕ್ ಅವರು ಮತ್ತೆ ಅವರ ಬ್ರದರ್ ರಾಜೇಂದ್ರ ಅವರು ಈ ಒಂದು ಗುತ್ತಿಗೆಯನ್ನ ತಗೊಂಡಿರುವಂತದ್ದು. ಇದು 32,87,000. ಈಗ ಊರಿನ ಸಮಸ್ಯೆ ಎಲ್ಲ ನಿಮ್ಗೆ ಹೇಳಿದ್ದಾರೆ. 5 ವರ್ಷದಿಂದ ಆಗಿತ್ತು, CC ರೋಡ್ ಆಗಿತ್ತು, ಅದಾಗ್ಲೇ ಕಿತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಕನಿಷ್ಠ CC ರೋಡ್ ಮಾಡಿದ್ರೆ 10-15 ವರ್ಷ ಬರ್ಬೇಕು, ಹೌದಲ್ಲ? ನಿಮ್ದೆ ಮುಂದೆ CC ರೋಡ್ ಮಾಡಿದ್ದಾರೆ. ಎಲ್ಲಿ ಕಷ್ಟ ಜಲತಿಮನಹಳ್ಳಿ ಹತ್ರ ಏನ್ ಮಾಡಿದ್ದಾರೆ? ನಾನು ಹೋಗಿದ್ದೀನಿ ಎಲೆಕ್ಷನ್ ಟೈಮಲ್ಲಿ. ಏನ್ CC ರೋಡ್ ಮಾಡಿದ್ರೆ ಬಹಳಷ್ಟು ಕಿತ್ತೋಗಿದೆ. ಜನರಲ್ ಆಗಿ ನೀವೇ ಇಂಜಿನಿಯರ್ಗಳಪ್ಪ, 5 ವರ್ಷಕ್ಕೆ CC ರೋಡ್ ಯಾವ್ದಾರು ಕಿತ್ತೋಗುತ್ತಾ? 15 ವರ್ಷ ಮಿನಿಮಮ್. ಯಾಕಂದ್ರೆ ಬಾರ್ಡರ್ ಮಾಡೋದು ಅಂತ ಹೇಳಿದ್ರೆ ಯಾವಾಗ ಪ್ರತಿ ವರ್ಷನೂ ಮಾಡಕ್ಕಾಗಲ್ಲ ಅಂತೇಳಿ CC ರೋಡ್ ನ ನಾವು ಮಾಡಿಸುವಂತದ್ದು. ಆದ್ರೆ ಈಗ 5 ವರ್ಷಕ್ಕೆ ಅದು ಹೋಗಿದೆ ಅಂತ ಹೇಳಿದ್ರೆ ಅದನ್ನ ಯಾರು ಲಾಸ್ಟ್ ಟೈಮ್ ಮಾಡಿದ್ರು, ಅದಾಗದ್ ಬೇಡ. ಸೊ ಅದರಿಂದ ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು 1,21,00,000 ಪ್ರಪ್ರಥಮ ಬಾರಿಗೆ ಈ ಊರಿನಲ್ಲಿ 32 ಲಕ್ಷದ ಇವತ್ತು ಮರು ಡಾಂಬರೀಕರಣ ಪ್ರಾರಂಭ ಮಾಡಿರುವಂತದ್ದು. ತದನಂತರ 2ನೇ ತಾರೀಕು ಪರ್ತಿಹಳ್ಳಿ ಮತ್ತೆ ಗುಟ್ಟೆಯಲ್ಲಿ 2ನೇ ತಾರೀಕು ಮಾಡೋಣ. 3ನೇ ತಾರೀಕು ಸಜ್ಜವರಸಲ್ಲಿ 2 ಡೇಟ್ ಕೊಟ್ಟಿದ್ದೀವಿ. ಈಗೇನು ನಮ್ಮ ಪಂಚಾಯತಿ ಅಧ್ಯಕ್ಷರು ಬಾಬು ಮಾತಾಡಿದಾಗ ನಾನು ನನ್ನ ಅನುದಾನದಲ್ಲಿ ಲಾಸ್ಟ್ ಟೈಮ್ ನಾನು ಬಂದು ಏನು ಹೇಳಿದೆ, ಅದನ್ನ ಏನು ಲೈಟ್ಗಳು ಐಮ್ಯಾಕ್ಸ್ ಲೈಟ್ ಅಂತ ಹೇಳಿದ್ರೆ ಒಂದೇ ಕೊಡಲ್ಲ, ಒಂದು 7-8 ಒಂದೊಂದು ಪಾಯಿಂಟ್ ಎಲ್ಲೆಲ್ಲಿ ಬೇಕು ಅಂತ ಹೇಳ್ತೀನಿ. ಅದೇ ಅದನ್ನ ನೋಡಿ ನಾನು ಆದಷ್ಟು ಬೇಗ ನಾನು ಐಮ್ಯಾಕ್ಸ್ ಲೈಟ್ಗಳು ಮಾಡಿಸ್ಕೊಡ್ತೀನಿ. ಆದ್ರೆ ನೀವು ಮಾಡೋವಂಥವ್ರು ಯಾರು ಕಾಂಟ್ರಾಕ್ಟ್ ಮಾಡೋವಂಥವ್ರು ಈ ಸ್ಕೂಲ್ಸ್ಗಳು ಎಲ್ಲಿ ಬರ್ತವೆ, ಆ ಸ್ಕೂಲ್ಸ್ಗಳು ಬಂದಂತ ಜಾಗದಲ್ಲಿ ಹಂಸ್ಗಳು ಹಾಕುವಂಥದ್ದು, ಸೈನ್ ಬೋರ್ಡ್ ಕೊಡುವಂಥದ್ದು. ಯಾಕಂದ್ರೆ ಈಗ ಎಲ್ಲರೂ ಹೇಳ್ದಾಗ ಇದು ಬಾರ್ಡ್ರು ಅಂತ ಹೇಳಿದ್ರೆ ಈಗ ನಮಗ್ ಬೇಕಾದವ್ರದ್ದು ಎಲ್ಲ ಇರೋದು ಹಿಂದೆ ಮುಂದೆ ಬಾರ್ಡ್ರುಗಳಲ್ಲಿ. ಈಗ ನಾನು ಅವ್ರಿಗೇನು ಹೇಳಕ್ಕಾಗಲ್ಲ. ಆದ್ರೆ ನೀವ್ ಮಾಡೋವಂಥ ಕೆಲಸ ಯಾರೇ ಬಂದು ಓಡಾಡೋರ್ಗು ತೊಂದರೆ ಆಗ್ಬಾರ್ದು, ಅನಾನುಕೂಲ ಆಗ್ಬಾರ್ದು. ಮತ್ತೆ ಆಮೇಲೆ ಆ ಕಡೆ ಈ ಕಡೆ ಬೇಲಿ ಬೆಳೆದಿದ್ರೆ ಆ ಬೇಲಿನ ನೀವು ಕಿತ್ತಾಕ್ಸ್ಬೇಕು. ಯಾಕಂದ್ರೆ ಅದು ನಮಗ್ ಬರಲ್ಲ ಅಂತ ಹೇಳಂಗಿಲ್ಲ. ಅದೇನಾಗುತ್ತೆ, ಯಾಕಂದ್ರೆ JCB ಇಟ್ಟಿರ್ತಾರೆ, ಬೇರೆ ಬೇರೆ ಅವ್ರ ಮಿಷಿನರೀಸ್ ಇರ್ತವೆ. ಅದಿದ್ದಾಗ ಏನಾಗುತ್ತೆ, ರಾತ್ರಿ ಓಡಾಡ್ಬೇಕಾದ್ರೆ ಆ ಬೇಲಿ ಇದ್ರೆ ಕಣ್ಗೂಡಿತ್ತು. ಅಲ್ಲೆಲ್ಲ ಆದಷ್ಟು ಬೈಕಲ್ಲಿ ಓಡಾಡುವಂಥದ್ದು. ನಾಳೆ ಬೆಳಿಗ್ಗೆ ಯಾರಿಗಾರು ತೊಂದರೆ ಆದ್ರೆ ನಾವೇ ನೋಡ್ಬೇಕು. ಆದಷ್ಟು ಬೇಲಿ ಏನ್ ನೀವು ಸೆಂಟರ್ ಆಫ್ ದಿ ರೋಡಿಂದ 10 ಅಡಿ 15 ಅಡಿ ಏನ್ ಬೇಲಿಗಳು ಇರ್ತವೆ ಆದಷ್ಟು ಅದು ಕಿತ್ತಾಕ್ಬೇಕು. ಸೊ ಅದು ನಮಗ್ ಸೇರಲ್ಲ, ಅದೆಲ್ಲ ಅಂತದಿಲ್ಲ. ಆದಷ್ಟು ಸ್ಕೂಲ್ಸ್ಗಳು ಬಂದಾಗ ಹಂಸ ಹಾಕುವಂಥದ್ದು. ಮತ್ತೆ ನಾನು ಇಲಾಖೆಯವ್ರಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಇಲ್ಲಿ ನಮ್ಮ ಬಾರ್ಡ್ರಲ್ಲಿ CC ಕ್ಯಾಮ್ರಾ ಬೇಕು, ಅದನ್ನ ನೀವು ಮಾಹಿತಿ ಕೊಟ್ಟರೆ ನಾನು
ಆ CC ಕ್ಯಾಮ್ರಾಗಳನ್ನ ಆಕ್ಸೆಪ್ಟ್ ಮಾಡ್ತೀನಿ ಆದಷ್ಟು. ಯಾಕಂದ್ರೆ ನೀವೆಲ್ಲ ಏನಾದ್ರು ದಿನನಿತ್ಯ ವಹಿವಾಟು ನಡೆಸುವಂಥದ್ದೇ ಹಿಂದೂಪುರ್ಗೆ ಹೋಗುವಂಥದ್ದು. ಮಧುಗಿರಿ ತುಮಕೂರಿಗೆ ಬರೋದಕ್ಕಿಂತ ನೀವು ಹೆಚ್ಚು ಈ ಭಾಗದಲ್ಲಿ ಹಿಂದೂಪುರ್ಗೆ ಹೋಗುವಂಥದ್ದು. ಅದರಿಂದ ನಿಮ್ಗೆ ಏನೇ ಬಾರ್ಡ್ರಲ್ಲಿ ಬೇರೆ ಏನೆಲ್ಲ ಅನುಕೂಲ ಆಗ್ಬೇಕು. ಈಗ ಮನೆಗಳು ನಿವೇಶನಗಳು ಹೇಳಿದಿರಿ. ಈಗ ನಿವೇಶನಗಳನ್ನ ಖಂಡಿತವಾಗೂ ಈಗಾಗಲೇ 1000 ನಿವೇಶನ ಕೊಡಬೇಕು ಅಂತ ಮಾನ್ಯ ಶಾಸಕರು 29ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವ್ರು ಬಂದಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿಂದನೇ 1000 ನಿವೇಶನ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದು 750-800 ನಿವೇಶನಗಳು ಆಗಿದೆ. ಸೊ ಈಗ ನಿಮ್ಮಲ್ಲಿ ಏನಾದ್ರು ನಿವೇಶನಕ್ಕೆ ಈಗ ನಾನು ಕೇಳಿದೆ ನಿಮ್ಮ PDOನು, ಅವರು 1 ಎಕರೆ ಆಗಿದೆ ಅಂತ ಹೇಳ್ತಾರೆ. 108 ಸರ್ವೆ ನಂಬರಲ್ಲಿ 1 ಎಕರೆ ಆಗಿದೆ ಅಂತ ಹೇಳ್ತೀರಿ. ಇನ್ನ ಅದೇ ಸರ್ವೆ ನಂಬರಲ್ಲಿ ಇನ್ನೂ ಜಾಸ್ತಿ ಇದೆ. ಇನ್ನು ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಾನು ಸಂಬಂಧಪಟ್ಟ ಇವ್ರಿಗೆ ಹೇಳ್ತೀನಿ ನಿಮ್ಗೆ ಎಷ್ಟು ಬೇಕು ಮನೆಗಳು. ಈಗ ಮನೆಗಳು ಬರ್ತಾ ಇದೆ. ಈಗ 1.5-2 ವರ್ಷದ 4,000 ಮನೆಗಳು ಮುಂದಿನ ತಿಂಗಳು ಬರ್ತವೆ. ಸೊ ಅದರಿಂದ ಮನೆಗಳು ಯಾರ್ಯಾರಿಗೆ ನಿವೇಶನ ಇಲ್ದಲೇ ಇರುವಂತದ್ದು, ನಿವೇಶನ ಜಾಗ ಇದ್ದಂಥವ್ರು ಮನೆಗಳು ಇಲ್ದಲೇ ಇದ್ದಂಥವ್ರಿಗೆ ಈಗ 4,000 ಮನೆ ಬರ್ತಾ ಇದೆ. ಅದು ನನ್ನ ಸಂಬಂಧಪಟ್ಟ ಪಂಚಾಯತಿ ಯಾರು ಅಧ್ಯಕ್ಷರು ಲೀಡರ್ಗಳು ಇರ್ತೀವಿ, ಯಾರು ಬಡವರು ಇರ್ತಾರೆ ಏನಪ್ಪ ಅಲ್ಲಿ ಪಕ್ಷ ನೋಡಕ್ ಹೋಗ್ಬಿಟ್ಟು ಫಸ್ಟ್ ಆದಂತ ಹೇಳ್ತೀನಿ. ಯಾರು ಬಡವರು ಇರ್ತಾರೆ, ಯಾರು ಅನಾನುಕೂಲ ಆಗಿರುತ್ತೆ ಅಂಥವ್ರಿಗೆ ನೋಡಿ ಗುರುತಿಸಿ ಕೊಡ್ಬೇಕು. ಆಮೇಲೆ ಇದ್ದವನ್ಗೆ 2 ಕೊಡೋದು ನನಗ್ ಬೇಕು ಅದು ಇದು ಅಂತದ್ದೇನಿಲ್ಲ. ಯಾರಿಗೆ ನಿವೇಶನ ಇಲ್ದಂಥವ್ರಿಗೆ ನಿವೇಶನ ಕೊಡುವಂಥದ್ದು, ಇದ್ದು ಮನೆ ಕೊಡುವಂಥವ್ರಿಗೆ ಪಕ್ಷಾತೀತವಾಗಿ ಮಾಡಬೇಕು. ಚುನಾವಣೆ ಬಂದಾಗ ಪಕ್ಷ ನೋಡೋಣ. ಆದ್ರೆ ಈಗ ಬಡವ ಅಂತ ಹೇಳಿದ್ರೆ ಅದು ಎಲ್ಲಾರ್ಗು ಮನೆ ಇಲ್ದಲೇ ಇದ್ರೆ ಪಕ್ಷ ಗಿಕ್ಷ ಅಂತ ಬರೋದಿಲ್ಲ. ಸೊ ನೀವೆಲ್ಲಾರು ಗುರುತಿಸ್ಕೊಂಡು ಅವ್ರನ್ನೂ 1-2 ತಗೊಳ್ಳಿ. ಹಂಗನ್ಕೊಂಡು ನಮ್ಮವ್ರನ್ನ ಬಿಟ್ಟು ಎಲ್ಲ ಅವ್ರನ್ನೇ ಸೇರಿಸಿ ಅಂತಲ್ಲ, ಅವ್ರಿಗೂ ನೀವು ಆದ್ಯತೆ ಕೊಟ್ಟು ಆದಷ್ಟು ನಿಮ್ಮ ಯಾಕಂದ್ರೆ ಬೆಳಿಗ್ಗೆ ನಿಮ್ದು ಎಲೆಕ್ಷನ್ಗಳು ಬರ್ತಾವಲ್ಲ, ನೀವು ಓಟ್ ಕೇಳಬೇಕಲ್ಲ. ನೀವು ಕೇಳಾದ್ಮೇಲೆ ನಮ್ಗೆ ಹಾಕ್ಸ್ಕೊಡ್ತೀವಿ. ಅದರಿಂದ ಎಲ್ಲವನ್ನೂ ಅವ್ರನ್ನೂ ಗಮನದಲ್ಲಿ ಇಟ್ಕೊಂಡು ಮನೆಗಳನ್ನ ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ಕೇಳುವಂಥದ್ದು. ಅದ್ರದ್ದೆಲ್ಲ ಮುಖಂಡಗಳು ಸೇರಿದ್ದೀರಿ. ದುಡ್ಡು ಬರ್ತಾವ ನಮ್ಮ 2,000. ಬೇರೆ ಏನಾದ್ರು ಸಮಸ್ಯೆಗಳಿದೆ ಊರಲ್ಲಿ? ನೀರಿಂದ ಏನಾದ್ರು ಇದೆಯಾ? ಎಲ್ಲಿ ಮೇನ್ ರೋಡ್ ಅಲ್ಲಿ ಪೈಪ್